ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿರಿ. ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೌದು, ನಮ್ಮ ಮದುವೆ ಆದಮೇಲೆ ಬಂದಂಥ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಇದು. ಸ್ಪೆಷಲ್ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ, ಯಾಕೆ ಅಂದರೆ ರೋಸ್ ಕೊಡೋಕ್ಕಾಗಲಿ ಅಥವಾ ಗಿಫ್ಟ್ ಕೊಡೋಕ್ಕಾಗಲಿ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಕ್ಕಾಗಲಿ ಹೊರಗಡೆ ಹೋಗೋದಕ್ಕಾಗಲಿ ಫೆಬ್ರವರಿ 14 ಬರೋರು ಕಾಯೋದು ಅಥವಾ ಆ ಥರದ್ದು ಏನೂ ಇಲ್ಲ. ಬಿಕಾಸ್ ಅವತ್ತು ಒಂದೇ ದಿನ ನಮಗೇನು ಸ್ಪೆಷಲ್ ಅಲ್ಲ, ಎವ್ರಿ ಡೇ ಇಟ್ಸ್ ಅ ಸ್ಪೆಷಲ್ ಫಾರ್ ಅಸ್. ಸೊ ಗಿಫ್ಟ್ ಕೊಡಿಸ್ಬೇಕು ಅಂತ ಯಾವಾಗ ಅನ್ಸತ್ತೋ ಹೋಗ್ತೀವಿ, ಕೊಡಿಸ್ತೀವಿ. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಹೇಳ್ತಿದ್ದೆ ನಾನು, ವ್ಯಾಲೆಂಟೈನ್ಸ್ ಡೇ ದಿನಕ್ಕೆ ಗಿಫ್ಟ್ ಕೊಡಬೇಕು ಅನ್ನೋದೇನು ಇಲ್ಲ ನಮಗೆ. ಸೊ ಯಾವಾಗ ಓಕೆ ಕೊಟ್ಟಿದ್ರೆ ಯಾಕೆ ಬೇಡ ಅನ್ಲಿ. ಥ್ಯಾಂಕ್ ಯು. ಸೊ ಎಸ್, ಅದೇ ಹೇಳ್ತಿದ್ನಲ್ಲ. ಸೊ ಯಾವಾಗ ನಮ್ಗೆ ಹೋಗಬೇಕು ಅನ್ಸುತ್ತೋ ಹೋಗ್ತಿರ್ತೀವಿ. ಡಿನ್ನರ್ಗಾಗಿರ್ಬೋದು, ಶಾಪಿಂಗ್ ಹೋಗಿರ್ಬೋದು, ನಾನು ಅವ್ರಿಗೆ ಗಿಫ್ಟ್ ಕೊಡ್ಸೋದು ಅಥವಾ ಅವ್ರು ನನಗೆ ಗಿಫ್ಟ್ ಕೊಡ್ಸೋದು. ಇಟ್ಸ್ ಆಲ್ವೇಸ್ ದೇರ್, ಗಿವ್ ಅಂಡ್ ಟೇಕ್ ನಮ್ಗೆ ಇದ್ದೇ ಇರತ್ತೆ. ಹಾಗಾಗಿ ಸ್ಪೆಷಲಿ 14th ಅಂತ ಏನೂ ಇಲ್ಲ. ಬಟ್ ಸ್ಟಿಲ್ ವಿಲ್ ಸೆಲೆಬ್ರೇಟ್ ಅಲ್ವಾ? ಸೊ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಮ್ಮ ಪ್ರಕಾರ ಆ್ಯಕ್ಚುಲಿ ಪ್ರೇಮಿಗಳ ದಿನಾಚರಣೆ ಅನ್ನೋದಕ್ಕಿಂತ ನಮ್ಮ ಪ್ರೀತಿ ಪಾತ್ರರ ದಿನಾಚರಣೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ನಮಗೆ ಪ್ರೀತಿ ಪಾತ್ರರಾಗಿರ್ತಾರೋ ಅವರೆಲ್ಲರೂ ಸೆಲೆಬ್ರೇಟ್ ಮಾಡುವಂಥ ದಿನ. ಹಾಗಾಗಿ ಲೆಟ್ಸ್ ಆಲ್ ಸೆಲೆಬ್ರೇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. Happy Valentine's Day. Thank you. Happy Valentine's Day. Thank you.